ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಆತ್ಮೀಯರೇ, MS ಚಾನಲ್ಗೆ ಸ್ವಾಗತ. ಸಂಸ್ಕಾರ, ಸಂಘಟನೆ, ಸೇವೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಂತಾಮಣಿ ಶಾಖೆಯಿಂದ 12ನೇ ವಿಶ್ವ ಯೋಗ ದಿನಾಚರಣೆ. ವಿಶ್ವ ಯೋಗ ದಿನದ ಅಂಗವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಸೌಪರ್ಣಿಕ ವಲಯ ಚಿಂತಾಮಣಿ ಶಾಖಾ ವತಿಯಿಂದ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಸಮೀರ ಭವನದ ಆವರಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಸಾಮೂಹಿಕ ಯೋಗ ದಿನಾಚರಣೆ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಡೆಲ್ಲಿ ಪಬ್ಲಿಕ್ ಶಾಖಾ ಯೋಗ ಶಿಕ್ಷಕರಾದ ಶ್ರೀ ನಾರಾಯಣಸ್ವಾಮಿಯವರು ನಗೆ ಚಟಾಕಿಗಳನ್ನು ಆರಿಸಿ ನಗೆಗಡಲಿನಲ್ಲಿ ಮಾತನಾಡುತ್ತಾ ಜೂನ್ 21ನೇ ತಾರೀಕಿನಂದೇ ಏಕೆ ಯೋಗ ದಿನಾಚರಣೆ ಆಚರಿಸಬೇಕು ಎಂದು ವಿವರವಾಗಿ ತಿಳಿಸಿದರು. ಶೇಖರ್ ಗುಳಿ ಎಂಬ ವಿಜ್ಞಾನಿ ಹೇಳಿದ ಹಾಗೆ ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿ. ಆ ದಿನದಂದು ಎಲ್ಲ ರಾಷ್ಟ್ರಗಳಲ್ಲಿ ಸುದೀರ್ಘವಾದ ಹಗಲು ಇರುತ್ತದೆ, ಸುಗ್ಗಿಕಾಲ ಪ್ರಾರಂಭವಾಗುತ್ತದೆ ಎಂಬ ಪ್ರತೀತಿ ಇದೆ ಎಂದು ತಿಳಿಸಿದರು. ನಂತರ ಗೌರವಾಧ್ಯಕ್ಷರಾದ ನಾರಾಯಣಪ್ಪನವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಕಳೆದ 40 ವರ್ಷಗಳಿಂದ ಚಿಂತಾಮಣಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಶಾಖೆಗಳನ್ನು ತೆರೆದು ಸುಮಾರು 35,000ಕ್ಕೂ ಅಧಿಕ ಮಂದಿಗೆ ಉಚಿತವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಎಂದರು. ರಾಜ್ಯದ ತುಮಕೂರಿನಲ್ಲಿ ಮೊದಲ ಶಾಖೆ, ನಂತರ ಚಿಂತಾಮಣಿಯಲ್ಲಿ 2ನೇ ಶಾಖೆ ಆಗಿದೆ ಎಂದರು. ಆರಂಭದಲ್ಲಿ ಒಂದು ಸಣ್ಣ ಶಾಖೆಯಾಗಿ ಪ್ರಕಟಗೊಂಡು ಇಂದು ದೇಶಾದ್ಯಂತ 1,600ಕ್ಕೂ ಹೆಚ್ಚು ಶಾಖೆಗಳಾಗಿ ಹೆಮ್ಮರವಾಗಿ ಬೆಳೆದಿದೆ. ಎಲ್ಲ ಕಡೆಗಳಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಯೋಗ ವಿದ್ಯೆಯನ್ನು ಧಾರೆ ಎರೆಯಲಾಗುತ್ತಿದೆ. ಸಮಿತಿಯಲ್ಲಿ ಪ್ರಸ್ತುತ 6,500ಕ್ಕೂ ಹೆಚ್ಚು ನಿಸ್ವಾರ್ಥ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದು, ಲಕ್ಷಾಂತರ ಯೋಗ ಬಂಧುಗಳು ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ಆರೋಗ್ಯವನ್ನು ಕಂಡುಕೊಂಡಿದ್ದಾರೆ ಎಂದರು. ಯೋಗ ಚಿತ್ತವೃತ್ತಿ ನಿರೋಧ ಎಂಬ ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖಿಸಿದ ಅವರು, ಯೋಗದಿಂದ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸದಾ ಚಂಚಲವಾಗಿರುವ ಮನಸ್ಸನ್ನು ಏಕಾಗ್ರತೆಯತ್ತ ತರಲು ಯೋಗ ರಾಮಬಾಣವಾಗಿದೆ. ಅಷ್ಟೇ ಅಲ್ಲದೆ ನಾವು ನಿತ್ಯವೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಖರತೆ ತರಲು ಇದು ಸಹಾಯ ಮಾಡುತ್ತದೆ ಎಂದು ಯೋಗದ ಮಹತ್ವವನ್ನು ವಿವರಿಸಿದರು. ನಾವು ಚಿಂತಾಮಣಿಯಲ್ಲಿ ಇರುವುದಕ್ಕೆ ನಿಜಕ್ಕೂ ಪುಣ್ಯವಂತರು. ಸಮಿತಿಯ ಪ್ರಧಾನ ಸಂಚಾಲಕರಾದ ಆರ್. ರಾಮಸ್ವಾಮಿ ಅಣ್ಣನವರು, ತುಮಕೂರಿನ ನಂತರ ಸಮಿತಿಯ 2ನೇ ಶಾಖೆ ಪ್ರಾರಂಭಿಸಿದೇ ನಮ್ಮ ಚಿಂತಾಮಣಿಯಲ್ಲಿ ಎಂದ ಅವರು ಹೆಮ್ಮೆಯಿಂದ ನೆನಪಿಸಿಕೊಂಡರು. ಸಮಿತಿಯು ಕೇವಲ ಹಿರಿಯರಿಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಯಾದ ಮಕ್ಕಳಿಗೂ ಸಂಸ್ಕಾರ ನೀಡುವ ಕೆಲಸ ಮಾಡುತ್ತಿದೆ. ಪ್ರತಿ ವರ್ಷ ಬೇಸಿಗೆ ಅವಧಿಯಲ್ಲಿ 250ರಿಂದ 300 ಮಕ್ಕಳಿಗೆ 2 ತಿಂಗಳ ಕಾಲ ಉಚಿತವಾಗಿ ಮಕ್ಕಳಿಗೆ ವಸಂತ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿ.ಜಿ. ಕುಮಾರ್ ರವರು ಮಾತನಾಡಿ, ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಯೋಗವನ್ನು ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬಹುದು ಎಂದರು. ದೇಶದ ಪ್ರಧಾನಿಗಳು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮಕ್ಕೆ ಕರೆ ನೀಡಿದ್ದು, ಅದರಂತೆ ದೇಶ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಯೋಗ ದಿನಾಚರಣೆ ಆಚರಣೆ ಮಾಡುತ್ತಿರುವುದು ಸಂತಸದ ವಿಚಾರವೆಂದರು. ಇನ್ನು ಸಭೆಯನ್ನು ಉದ್ದೇಶಿಸಿ ರಾಮಚಂದ್ರಣ್ಣನವರು ಯೋಗ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ವಿವರಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀನಿವಾಸ್ ಶೆಟ್ಟಿಯವರು ಮಾತನಾಡಿದರು. ವೇದಿಕೆಯಲ್ಲಿ ಹಿರಿಯ ಯೋಗ ಬಂಧುಗಳಾದ ಅಮರನಾಥ್ ಗುಪ್ತಾರವರು, ಅಶೋಕ್ ಅಣ್ಣನವರು, ಯೋಗ ಗುರುಗಳಾದ ಗೀತಕ್ಕನವರು, ಸಂಚಾಲಕರಾದ ರಾಜಶೇಖರ್ ಯಾಗಂಟಿ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಬೆಳಿಗ್ಗೆ 6ರಿಂದ 8ರವರೆಗೆ ಸಾಮೂಹಿಕ ಯೋಗಾಭ್ಯಾಸ ನಡೆದ ನಂತರ ರಾಜ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಮಹತ್ವದ ಸಾಮೂಹಿಕ ಯೋಗ ದಿನಾಚರಣೆಯಲ್ಲಿ ತಾಲೂಕಿನ ಎಲ್ಲ ಯೋಗ ಬಂಧುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಾಂತತೆಯತ್ತ
ಅಥವಾ ಏಕಾಗ್ರತೆ ಬರ್ತಾ ಇರೋದನ್ನು ಗಮನಿಸೋಣ. ಇಂತಹ ಸ್ಥಿತಿಯನ್ನು ನಾವು ಯೋಗ ಸ್ಥಿತಿ ಅಂತೇವೆ. ಆಸನಾಭ್ಯಾಸಕ್ಕೆ ಪರಿಕರಗಳಾದ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಭಾವನೆ, ಅಹಂಕಾರ ಇವೆಲ್ಲ ಅಭ್ಯಾಸಕ್ಕೆ ತೊಡಸ್ಕೊಳ್ಳೋಣ. ಅಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥ ಶಾಂತಿ ಮಂತ್ರ ಮತ್ತು ಗುರುಸ್ತುತಿಯನ್ನು ಪಠನೆ ಮಾಡೋಣ. ಎಲ್ಲ ಹಿರಿಯರ ನಮಸ್ಕಾರ ತಗೊಳ್ಳೋಣ. ಈಗ ಪ್ರಣವದೊಂದಿಗೆ ಓಂಕಾರ ಮಾಡಿ. ಮತ್ತೊಮ್ಮೆ ಸುಮಿಸ್ಕೊಳ್ಳೋಣ. ಅರ್ಥ ಕಾಣ್ಬೇಕು ಇಟ್ಕೊಳ್ಳಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪ್ರಕಾರ ಇರೋ ಪಕ್ಕ ಪೂರಕ ರೇಚಕ ಪೂರಕ ರೇಚಕ ಅರ್ಥ ಮೇಲ್ಮುಖ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪ್ರಕಾರ ರೇಚಕ ಆಯ್ದರಿಗೆ ಪೂರಕ ರೇಚಕ ಪೂರಕ ನಿಧಾನ ಕಡಿಮೆ ಇಟ್ಕೊಳ್ಳಿ. ಈಗ ಪೂರಕ ರೇಚಕ ಪೂರಕ ರೇಚಕ ಅರ್ಥ ಕೆಳಮುಖ ಪೂರಕ ರೇಚಕ ಪೂರಕ ರೇಚಕ ರೇಚಕ ವಾಪಸ್ಸೋಗಿ ಮನೆ ಮುಂದೆ ಅರ್ಥ ಓದಿ. ಅಕ್ಕ ಮುಗಿಲ್ಲ ಇಲ್ಲಿ ಮನೆ ಮುಂದೆ ಅರ್ಥ ಓದಿ. ಶ್ವಾಸ ಮಾಡಿ. ನಾಲ್ಕು ಬಾರಿ ಮಾಡಿ. ಅದೇ ರೀತಿ ಹೊಡಿಸಬಾರ್ದು, ಕತ್ತು ಹೊಡಿಬಾರ್ದು ಅಂತ ಹೇಳಿ. ಪೂರಕ ಮೇಲೆ ದೇಶಕ ಮುಂದೆ ಕೈ ಬದಲಾಯಿಸಬೇಕು. ಪೂರಕ ಮೇಲೆ ಕೈ ಬದಲಾಯಿಸಿ. ದೇಶಕ ಮುಂದೆ ಪೂರಕ ಮೇಲೆ ಕೈ ಬದಲಾಯಿಸಿ. ದೇಶಕ ಮುಂದೆ ಪೂರಕ ಮೇಲೆ ಪೂರ ರೇಚ ಪೂರ ರೇಚ. ಈಗ ಮಂಡ್ಯ ಚಿಪ್ಪರ್ ಗಮನಿಸ್ತಾ ಸಿದ್ಧ ಕರು ಪೂರ ಕಲ್ಪಾದ ರೇಚ ಪೂರ ರೇಚ ಎಡಪಾದ ಪೂರ ರೇಚ ಪೂರ ರೇಚ ಬಲಪಾದ ಬಲಕ್ಕೆ ಪೂರ ರೇಚ ಪೂರ ರೇಚ ಎಡಪಾದ ಎಡಕ್ಕೆ ಪೂರ ರೇಚ ಪೂರ ರೇಚ ಬಲಪಾದ ಹಿಂದೆ ಪೂರ ರೇಚ ಪೂರ ರೇಚ ಪೂರ ರೇಚ ಎಡಪಾದ ಎಡಕ್ಕೆ ಪೂರ ರೇಚ ಪೂರ ರೇಚ ಬಲಪಾದ ಹಿಂದೆ ಪೂರ ರೇಚ ಪೂರ ರೇಚ ಎಡಪಾದ ಪೂರ ರೇಚ ಪೂರ ರೇಚ. ಗಟ್ಟಿ ಭಾಗವನ್ನು ಗಮನಿಸಿಕೊಂಡು ಉಸಿರು ತಗೊಳ್ಳಿ. ಉಸಿರು ಬಿಡುತ್ತಾ ಹಿಂದೆ ನೇರ ಮುಂದೆ ನೇರ ಹಿಂದೆ ನೇರ ಮುಂದೆ. ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ತಗೊಳ್ತಾ ಎರಡು ಹಸ್ತ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಪಾದ ಕೂರಿಸಿರೋಣ. ಪಾದ ಬಿಡೋದು ಬೇಡ. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಬಲ ನೇರ ಎಡ ನೇರ ಬಲ ನೇರ ಎಡ. ಎರಡೆರಡು ಬಾರಿ ಮಾತ್ರ ಸರ್. ಹಸ್ತಗಳನ್ನು ಬೆರಳನ್ನ ಕೂರಿಸ್ಕೊಳ್ಳೋಣ. ಕೂರಿಸ್ಕೊಂಡು ನೇರ ಕೆಳಗೆ ನೇರ ಹಸ್ತ ಕೆಳಮುಖ ಮೇಲೆ ನೇರ ಕೆಳಗೆ ನೇರ ಮೇಲೆ ನೇರ ಕೆಳಗೆ ನೇರ ಹಸ್ತ ಅಭಿಮುಖ ಮೇಲೆ ನೇರ ಕೆಳಗೆ ನೇರ ಮೇಲೆ ನೇರ ಕೆಳಗೆ ನೇರ ಹೊರಮುಖ ನೇರ ಒಳಮುಖ ಮತ್ತೊಮ್ಮೆ ಸರ್ 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 ಕರು 1 2 3 4 5 6 7 8 9 10 ಬದಲ್ 1 2 3 4 5 6 7 8
9, 10. ಬದಲ್ ಎಡಬಲ 1. ಹಾಗೆ ಅಣ್ಣಂದ್ರಲ್ಲಿ ಆ ಕಡೆ ಅಕ್ಕಂದ್ರಲ್ಲಿ ಈ ಕಡೆ ಮುಖ ಧೋತಿ 3 ಬಾರಿ ಮುಖ ಧೋತಿ ಮಾಡ್ತಾ ಹಾಗೆ ಸ್ಟೇಜ್ ಕಡೆ ತಿರುಗಿ ಪೂರೆ ಪೂರೆ ರೇಚೆಕ್ ಮಾಡ್ತಾ 2 ವರ್ಷ ಪಕ್ಕ 2 ಕೌಂಟ್ ಸಾಕು. ಉಸಿರು ತಗೊಂಡು ಉಸಿರು ಬಿಡ್ತಾ ಫಲ ಬಲಭಾಗ ನೇರ ಅದು ಸ್ವಲ್ಪ ಹತ್ರ ತಗೊಳ್ಳೋದು ಹಸ್ತ ಪಾರ್ಶ್ವ ಕಟಿ ಚಾಲನೆ ಇಲ್ಲ ಅಷ್ಟೇ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲ ನೇರ ಎಡ ಬಲ ನೇರ ಎಡ ನೇರ ಹಸ್ತ ಹೊರಮುಖ ಬಲ ನೇರ ಎಡ ನೇರ ಬಲ ನೇರ ಎಡ ನೇರ ವಾಪಸ್ ಜಂಪ್ ಮಾಡಿ ಸಮಸ್ಥಿತಿಗೆ ಬರೋಣ. ತಲೆ ಬಸ್ಸಿ ಎಡಗಾಲ ಪಕ್ಕ ಹಾಕ್ಸ ಲಘು ವಿಶ್ರಾಮ. ಅದಕ್ಕೆ ಸಿದ್ಧರಾಗೋಣ. ಅವರನ್ನು ಚಿತ್ರ ಆಯ್ಕೆ ಮಾಡ್ಕೊಳ್ಳೋಣ. ಮದುವೆ ಆಗಿರೋ ಉದ್ದಕ್ಕೆ ಮದುವೆ ಆಗಿರೋ ಪೂರ್ವಕ್ಕೆ ಗಣಪತಿಯ ನಮಸ್ಕಾರ ಮಾಡ್ಕೊಳ್ತಾ ಇಂದಿನ ಮಾತ್ರ ಸಿದ್ಧ ಶುರು. ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆಂತರಿಕವಾಗಿ ನಮಸ್ಕಾರ ಮಾಡ್ಕೊಳ್ಳೋಣ. ಎಡಗೈಯಿಂದ ಹೊರಗಿರಿ, ಹೊರಗೈಯಿಂದ ಎಡಗಿರಿ. ಕಾಲಿಗೆ ತ್ರಿಮುದ್ರೆಯಲ್ಲಿ ವಿಪೋದ ನಮಸ್ಕಾರ. ಸಿದ್ಧ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ. ಕಣ್ಣು ಕಿವಿ ಓದು ನಾಲಿಗೆ ಚರ್ಮ ಪಾದ ಪಾಳಿ ಬುಡ ದೋಷ ವಾಯು ರೂಪ ಗಂಧ ರಸ ಶ್ರವಣ ಸ್ಪರ್ಶ ಮನಸ್ಸು. ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣುವಂತಹ ಆ ಸೂರ್ಯ ಭಗವಾನನ ಮನಸ್ಸಿನಲ್ಲಿ ಭಕ್ತಿ ಭಾವದಿಂದ ಸ್ಮರಿಸ್ತಾರೆ. ಮಂತ್ರ ಸಹಿತ ಸಮಸ್ಥಿತಿ ಸೂರ್ಯ ನಮಸ್ಕಾರ ಸ್ಥಿತಿ ಏನು ಶ್ರೇಣಿ ಈ ಸತ್ಯಧರ್ಮಾಯ ದೃಷ್ಟಯೇ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಆದಿ ಹಿರಣ್ಮಯ ವಪದ್ರುತ ಶಂಖಚಕ್ರಃ. ಸಮಸ್ಥಿತಿ ಏಕಂ द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश. ओम ह्रीं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश. पञ्च षट् सप्त अष्ट नव दश एकादश समस्थिति
ದ್ವಾದಶ. ಓಂ ಐಂ ಆಮೇಂ ನಮಃ. ಸಂಸ್ಕೃತಿ ಪೂರ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಅಧೋಮ ಸತ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಸ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ಪೂರ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಅಧೋಮುಖ ಸ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಸ್ವಾನಾಸನ, ಏಕಪಾದ ಸಮಸ್ಥಿತಿ. ಓಂ ರಾಂ ಹಿರಣ್ಯ ಗರ್ಭಾಯ ನಮಃ. ಸಮದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭ್ರೂಮಧ್ಯ ದೃಷ್ಟಿ. ಫೋಟೋ ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಓಂ ಆದಿತ್ಯಾಯ ನಮಃ. ನಾಸಿಕಾಗ್ರ ದೃಷ್ಟಿ ಹಿಂದೆ, ನಾಸಿಕಾಗ್ರ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಕುಂಭ. ಸೂರ್ಯ ನಾರಾಯಣಾಯ ನಮಃ. ನಮಸ್ಕಾರ ಸ್ಥಿತಿಯಲ್ಲಿ ಎರಡು ಉಸಿರಾಟ, ಇಳಿಚಾರಣ. ನಮಸ್ಕಾರ ಸ್ಥಿತಿಯಿಂದ ಮೇಲೆ ಇಳಿಚಾರಣ, ಸ್ವಂತದಿಂದ ಹಿಂದೆ ಭಾಗೋಣ. ಉಸಿರಾಟ ಸಹಜ ಸ್ಥಿತಿಯಲ್ಲಿ ನಡೀತಾ ಇರಲಿ. ಒಂದು ಓಂಕಾರ, ಕೈಯಲ್ಲಿ ಉತ್ಥಾನಾಸನ. ಉಸಿರು ಬಿಡ್ತಾ ಎರಡೂ ಪಾದಗಳ ಪಕ್ಕದಲ್ಲಿ ಹತ್ತ ಹೊತ್ತಬೇಕು, ಮಂದಿಗೆ ಹಣೆಯನ್ನು ಹಾಕಬೇಕು. ಅಧೋಮುಖ ಸ್ವಾನಾಸನ. ವೆರಿ ಗುಡ್. ತುಂಬಾ ಚೆನ್ನಾಗಿ ಎಲ್ಲರೂ ತೋರಿಸ್ಕೊಂಡಿದ್ದೀವಿ. ಮೂರನ ರೇಖೆಗೆ ಮಾಡಿ ತುಂಬಾ ಸ್ಥಿತಿಯಲ್ಲಿ ಅಷ್ಟಾಂಗ ಪಣಿಪಾದಾಸನ. ಶಕ್ತಿ, ಉಸಿರಾಟವೇ ಕೈಯೋಗ, ಉಸಿರು ಪ್ರವಾಸ, ಭುಜಂಗಾಸನ. ಎತ್ತಿ, ವೆರಿ ಗುಡ್. ಸೊಂಟ ಎತ್ತಬೇಕು, ಎದೆ ಎತ್ತಬೇಕು, ಕತ್ತು ಕುಸಿಬಾರ. ಭ್ರೂಮಧ್ಯ ದೃಷ್ಟಿ, ಕಷ್ಟ ಅಥವಾ ಕಷ್ಟ ಹೀಗೆ ಕಾಣಲ್ಲ. ತುಂಬಾ ಕಷ್ಟ ಅಲ್ಲ. ಲಯ, ಎಡಗಾಲ ಮುಂದೆ, ದಶ, ಏಕಾದಶ. ಆದಿತ್ಯಸ್ಯ ನಮಸ್ಕಾರ ಏಕುರ್ವಂತಿ ದಿನೇ ದಿನೇ ಆಯುಷ್ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ವಿ ಶಾಂತಿ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಬಲಗೈಯಿಂದ ಪ್ರದಕ್ಷಿಣೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕವಾಗಿ ಒಂದು ಫಲಾಫಲ.
ಛತ್ರಿ ಆಕಾರದಲ್ಲಿ ನಮಸ್ಕಾರ ಹೇಳೋಣ. ಸೂರ್ಯ ನಮಸ್ಕಾರ ಸ್ಥಿತಿ ಸುವಾಸಗಳನ್ನು ಕೊಡ್ತಾರೆ. ಆತ್ಮೀಯ ಯೋಗ ಬಂಧುಗಳೇ, ಇವರು ಶಿವಕುಮಾರನ ಹೇಳಿದ್ರು ಅಲ್ಲಿ ಬಂದು ಮೊದಲು ನಗಿಸ್ಬಿಟ್ಟು ಆಮೇಲೆ ಶುರು ಮಾಡಿ ಅಂತ. ಹೆಂಗೆ ನಗಿಸೋದು ನನಗೆ ಗೊತ್ತಾಗಲಿಲ್ಲ. ಸದ್ಯಕ್ಕೆ ಅದೃಷ್ಟಕ್ಕೆ ರಾತ್ರಿ ಕನಸಿನಲ್ಲಿ ನಮ್ಮ ಯಾಗಂಟಣ್ಣ ಆಮೇಲೆ ಯಾರು ಶಿವಕುಮಾರಣ್ಣ, ರಾಮಚಂದ್ರಣ್ಣ ಇದ್ದಾರ ಎಲ್ಲಿದ್ದಾರೆ? ರಾಮಚಂದ್ರಣ್ಣ ದೊಡ್ಡ ಡಾಕ್ಟರು, ಫೇಮಸ್ ಡಾಕ್ಟರ್ ಕನಸಿನಲ್ಲಿ. ಶಿವಕುಮಾರು ಒಂದು ಬಜೆಟ್ ಪ್ಲಾಸ್ಟಿಕ್ ಬಜೆಟ್ ತೂತ ಆಗ್ಬಿಟ್ಟಿರುತ್ತೆ. ಆ ಬಜೆಟ್ ತಗೊಂಡು ಹೋಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಸರ್, ನನ್ನ ಬಜೆಟ್ ತೂತ ಆಗ್ಬಿಟ್ಟಿದ್ದೆ, ರಿಪೇರಿ ಮಾಡ್ಕೊಟ್ಟಿದ್ದಾರೆ. ಏಯ್, ನಾನು ಡಾಕ್ಟ್ರು, ನಿಮ್ ಬಜೆಟ್ ನಾನು ರಿಪೇರಿ ಮಾಡ್ಕೊಡ್ಬೇಕಂತ. ಓ, ದೊಡ್ಡ ನೇಮ್ ಬೋರ್ಡ್ ಹಾಕಿದ್ದೀರಿ, ಫೇಮಸ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಅಂತ. ಆಮೇಲೆ ಇನ್ನು ನಮ್ಮ ಯಾಗಂಟಣ್ಣ ಓಡೋಡಿ ಹೋಗ್ತಾನೆ. ಸಾರ್ ನಮಸ್ಕಾರ ಸರ್. ಏನ್ ಹೇಳಪ್ಪ ನೀನು? ಸಾರ್ ನನಗೆ 6 ಕಾಯಿಲೆಗಳಿದ್ದಾವೆ ಸರ್, ಡೈಲಿ ಕಾಫಿ ಮಾಡ್ಬೇಕು ಸರ್. ಏನು 6 ಕಾಯಿಲೆಗಳು? ಕಣ್ಣು ಮುಚ್ಕೊಂಡ್ರೆ ಏನು ಕಾಣಲ್ಲ, ಕಿವಿ ಮುಚ್ಕೊಂಡ್ರೆ ಏನು ಕೇಳಿಸಲ್ಲ, ಮೂಗು ಮುಚ್ಕೊಂಡ್ರೆ ಉಸಿರಾಡಕ್ಕಾಗಲ್ಲ, ಬಾಯಿ ಮುಚ್ಕೊಂಡ್ರೆ ಏನು ತಿನ್ನಕ್ಕಾಗಲ್ಲ, ಊಟ ಆದ್ಮೇಲೆ ಹೊಟ್ಟೆ ಹಸಿವಾಗಲ್ಲ, ನಿದ್ದೆ ಮಾಡಿದ್ಮೇಲೆ ಎದ್ದಿನಲ್ಲಿ ನಿದ್ದೆ ಬರೋದಿಲ್ಲ ಸರ್. ಓಹೋ, ಇದು ತುಂಬಾ ಭೀಕರವಾದ ಕಾಯಿಲೆಗಳಲ್ಲಪ್ಪ. ಇದಕ್ಕೆ ಟ್ರೀಟ್ಮೆಂಟ್ ಏನು ಬೇಡ, ಒಂದು ಚಿಕ್ಕ ಹೇಳ್ತೀನಿ ಮಾಡಪ್ಪ. ಏನ್ ಹೇಳಿ ಸರ್ ಅಂತ. ಏನಿಲ್ಲಪ್ಪ, ಬಿಳಿ ಕೋಳಿಗೂ ಕಪ್ಪು ಕೋಳಿಗೂ ನಾಗನಾಥೇಶ್ವರ ದೇವಸ್ಥಾನ ಮುಂದೆ ಮದುವೆ ಮಾಡಿಸಿ KMD ಚೌಟ್ರಲ್ಲಿ ರಿಸೆಪ್ಷನ್ ಇಟ್ಟು ನಂದಿ ಕಟ್ಟದ ಮೇಲೆ ಫಸ್ಟ್ ನೈಟ್ ಮಾಡಿಸಿ ಅಲ್ಲಿ ಒಂದು ಸೌತ್ ಆಫ್ರಿಕಾ ಕಳಿಸ್ಕೊಡಪ್ಪ ಅಂತ ಹೇಳಿದ್ದ ತರ ಚಪ್ಲಿ ಬಿಟ್ಬಿಟ್ಟು ಓಡಾಡೋ ಬಂದ್ಬಿಟ್ಟು ಎದುರ್ಕೊಂಡು ಹಾಕ್ಬೇಕು. 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಘಟನೆ 2015 ಏನಂದ್ರೆ ವಿಶ್ವ ಯೋಗ ದಿನಾಚರಣೆ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡ್ತಾರೆ ವಿಶ್ವಸಂಸ್ಥೆಯಲ್ಲಿ. ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ರು. ಅದು ಒಂದು ಮರೆಯಲಾಗದ ಘಟನೆ, ಅಪರೂಪದ ಘಟನೆ. ಈ 2 ಘಟನೆ ಹೆಜ್ಜೆಗಳು ವಿಕಾಸವನ್ನು ಪ್ರೆಸ್ ಮಾಡ್ಕೊಂಡಿದ್ದಾರೆ. ಉತ್ತು ತಗೊಳ್ಳೋಣ. ಉತ್ತು ಬಿಟ್ಟ ಹಾಗೆ ಮಾಡೋಣ. ಮಂಡಿ ನೇರಾಗಿ ಸ್ಥಿತಿಯಲ್ಲಿ ಉತ್ಸಾಹ ನಮಸ್ಕಾರ. ಪೂರಕ ಹರೇ ಕಿವಿ ಭಾಗ, ತೋಳಿನ ಭಾಗ ಹಾಕಿರಿ. ದೃಷ್ಟಿ ಮುಂದೆ ನೇರಾಗಿ, ತಪ್ಪು ನೇರಾಗಿ ಸ್ಥಿತಿಯಲ್ಲಿ ಉಸಿರಾಟವನ್ನು ತುಂಬಿಸೋಣ. ಕೇಳಿರಬೇಕು. ಹಾಗೆ ಮೇಲೆ ಬರ್ತೀನಿ. ಹಾಗೆ 2 ಮನೆ ಅಡ್ಡ ಮಾಡ್ಕೊತೀವಿ. ಒಂದು ಕಾಸನ ಪಾದ ಕೊಡ್ತೀವಿ, 2 ಮನೆ ಅಡ್ಡ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಗ್ಲ ಮಾಡ್ತೀವಿ. ತಿರ್ಸ್ಕೊಳ್ಳಿ. ಹಾಗೇ ಈಗ ಬೆಂಡ್ ಮಾಡ್ತೀವಿ ಅಷ್ಟೇ. ಉತ್ಸಾಹ ಮಂಡು ಕಾಸನ 2 ಮೊಳಕೆ ಆಕಾಶ ಬರ್ತಾ ಇರಲಿ. 2 ತೊಳೆದು ವೀಟ್ ಹಾಕಿರ್ಲಿ. ಚಿಕ್ಕಿನ ಉಸಿರಾಟ ನಡೀತಾ ಇಲ್ಲ. ರೈಟ್ ಮಾಡ್ತೀವಿ. ಫಿಶ್ ಮಾಡ್ತೀವಿ. ವಕ್ರಾಸನ, ಫಿಶಿಂಗ್ ಆಸನ. ದೃಷ್ಟಿ ನೀವು ಬಲಭುಜ, ಪಾದ ಎತ್ತಿರಬೇಕು. ಕೆಳಗಡೆ ಪಾದ ನಿಮ್ಮ ಕಡೆ ಎಳಿತಾ ಇರಬೇಕು. ಚಿಕ್ಕ ಉಸಿರಾಟ ಎಳಿತಾ ಇರಲಿ.
पूरा ಮಾಡ್ತಾ ವಾಪಸ್ ಅದು ಮಣ್ಣಿಗೆ ಇಟ್ಕೊಂಡು ಪೂರ್ತಿ ಕೊಟ್ಟು ಇಲ್ಲೇ ಹಾಕ್ತೀವಿ, ಸ್ವಂತ ಇಲ್ಲೇ ಹಾಕ್ತೀವಿ. ಸಹಜ ಸೌಂದರ್ಯಾಸನ. ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇದೆ, ಬಿಸಿಲಿಗೆ ಚೆನ್ನಾಗಿರುತ್ತೆ. ಸ್ಥಿತಿಗೆ ಹೋಗೋಣ, ಎರಡಕ್ಕೂ ಮುಂದೆ ಹೋಗಿ ಸ್ವಂತ ಅಲೆ ಇರ್ತದೆ. ಎರಡಕ್ಕೂ ಮುಂದೆ ತಕ್ಷಣ ಅಲೆ ನೆಲೆ ಹಾಕ್ಬೇಕು. ವಿಶ್ರಾಂತಿ ಸುಡಿ. ವಿಶ್ರಾಂತಿ ಆಕಾಶ ಹೋಗ್ತಾಗಿ ಎರಡು ತೊಳೆದು ವೀಕ್ ಆಗಿರಲಿ. ಸ್ಥಿತಿನ ಉಸಿರಾಟ ನಡೀತಾರೆ. ಮಾಡ್ತೀವಿ, ಮಣ್ಣಿಗೆ ಲಾಕ್ ಮಾಡ್ತೀವಿ, ಟಿಸ್ಟ್ ಮಾಡ್ತೀವಿ. ವಕ್ರಾಸನ, ಟಿಸ್ಟಿಂಗ್ ಆಸನ. ದೃಷ್ಟಿ ನೀವು ಮಲಗುದ ಪಾದ ನಿಂತಿರಬೇಕು. ಕೆಳಗಡೆ ಪಾದ ನಿಮ್ಮ ಕಡೆ ಏರಿತಾ ಇರಬೇಕು. ಪೂರ ಮಾಡ್ತಾರೆ ರೇಖೆ ಮಾಡ್ತಾರೆ ಇದ್ದಾರೆ. ಪಾದ ಬದಲು ನಂತರ ಮಲಗದ ಮೇಲೆ ಮಣ್ಣಿಗೆ ಲಾಕ್ ಮಾಡ್ಕೊತೀವಿ, ಟಿಸ್ಟ್ ಮಾಡ್ತೀವಿ. पूरा मारता वापस ಹಂಗೆ ಆಕಾಶ ನೋಡ್ತಾ ಇದ್ದೀವಿ. ಯಾವುದೇ ಒತ್ತಡವಿಲ್ಲ. ನಾಲಿಗೆ ಸಂಪೂರ್ಣ ಮೇಲೆ ಆಗ್ತಾ ಇದೆ. ಮುಖಗೊಂಡ ಮನಸ್ಸು ಇಂದ್ರಿಯಗಳನ್ನು ಗಮನಿಸ್ತಾ ಸೂಚನೆ ಕೊಟ್ಟಂತ ಅಂಗಾಂಗಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಅಲ್ಲಿರ್ತಕ್ಕಂಥ ನೋವು ನಿವಾರಣೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯೊಂದಿಗೆ ಅಮೃತಾಸನ ಸ್ಥಿತಿಗೆ ಹೋಗೋಣ. ಎಡು ಪಾದದ ಹತ್ತುಗಳು, ಪಾದದ ಬಾಕಿ ಭಾಗ, ಮುಂಬಡಿ ಇಬ್ಬಡಿ, ಪಾದದ ಹೊರ ಅಂಚು, ಒಳಹಂಚಿಗೆ ಸಂಪೂರ್ಣ ವಿಶ್ರಾಂತಿ. ಎಡು ಮಂಡಿಸು ಯದಾ ಲಬ್ ಡಬ್ ಲಬ್ ಡಬ್ ಶಬ್ದವನ್ನು ಆಲಿಸೋಣ. ಹುಟ್ಟಿನಿಂದ ಸಾಯುವವರೆಗೂ ನಿರಂತರವಾಗಿ ನಡೀತಕ್ಕಂಥ ಏಕೈಕ ಅಂಗ ಹೃದಯ. ಹೃದಯಕ್ಕೆ ಕ್ಷೇಮವನ್ನು ಕೋರೋಣ. ಅಲ್ಲಿ ಆತ್ಮ ನೆಲೆಸಿದೆ. ಆತ್ಮಕ್ಕೆ ಆಕಾರವಿಲ್ಲ, ಬಣ್ಣವಿಲ್ಲ, ರೂಪವಿಲ್ಲ, ಅದು ನಿರಾಕಾರ. ಆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸೋದಕ್ಕೆ ನಿರಂತರ ಪ್ರಯತ್ನ ಮಾಡೋಣ. ಆತ್ಮ ಪೂಜೆ ಮಾಡೋಣ, ಆತ್ಮ ಸಂಧಾನ ಮಾಡೋಣ. ಎದೆ ಸುತ್ತಲ ಭಾಗ ಸಂಪೂರ್ಣ ವಿಶ್ರಾಂತಿ. ಇಡೀ ದೇಹಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಬೆನ್ನು ಮೂಳೆಗೆ ವಿಶ್ರಾಂತಿ. ಬೆನ್ನು ಮೂಳೆ ಮೂಲಕ ಹಾದು ಹೋಗಿರ್ತಕ್ಕಂಥ ಸಹಸ್ರಾರು ನಾಡಿಗಳಿಗೆ ವಿಶ್ರಾಂತಿ. ವಿಶೇಷವಾಗಿ ಹಾದು ಹೋಗಿರ್ತಕ್ಕಂಥ ಸುಷುಮ್ನ ನಾಡಿಗೆ ವಿಶ್ರಾಂತಿಯನ್ನು ಕೊಡೋಣ. ಉಪ್ಪು ಸಂಪೂರ್ಣ ವಿಶ್ರಾಂತಿ. ಹಣೆ ಭಾಗ ಭಗವಂತನ ವಾಸಸ್ಥಳ, ಭೂಮಧ್ಯ ಭಾಗ. ಹಣೆ ಶಾಂತವಾಗಿರಲಿ. ಮುಂದಲೆ, ಮಧ್ಯದಲೆ, ಹಿಂದಲೆ ಸಂಪೂರ್ಣ ವಿಶ್ರಾಂತಿ. ನಮಸ್ಕಾರ ಪೂಜಿತಾರಣ ಪ್ರಾಣಾಯಾಮದ ನಂತರ ಒಟ್ಟಿಗೆ ಜಪಿಸೋಣ. ಸರ್ವಂ
प्रेम पुत्रान् दत्तस्व श्रीष्टरत्नान् च विदेहिनैति चिरकालभूतायनमन अग्रसोदरन मೃದುವಾಗಿ ಒಳ್ಳೆಯದಕ್ಕೆ ಮೈವರಣ ಎರಡು ಪ್ರತಿಯೊಂದು ದೀರ್ಘವಾದ ಕೂಡಲಕ್ಕ ನಿಧಾನವಾದ ರಚಿತ ಒಂದು 3 ಬಾರಿ ಮಾಡೋಣ. ನಂತರ ಅನೇಕ ಭಾಗವಾದ್ಯಂತ ಆದಂತಹ ನಮ್ಮ ಒತ್ತಡವನ್ನು ನಾಡಿ ಶೋಧನ ಮೂಲಕ ನಿವಾರಣೆ ಮಾಡೋಣ. ಎಡಗೈ ಸಿರಿಮುದ್ರಾ ಸ್ಥಿತಿ, ಬಲಗೈ ಮೃಗಿ ಮುದ್ರೆ, ನೇರ ಮಾಡೋಣ ಮಕ್ಕಳೇ. ಎಡಗೈಯಿಂದ ಗುಣದೊಂದಿಗೆ ಹಿಂದಿಗೆ ಶಬ್ದದೊಂದಿಗೆ ಮಕಾರವನ್ನು ವಿಶ್ರಾಂತಿ ಮಾಡೋಣ. ಈ ತಾಮ್ರೆಯಿಂದ ನಮ್ಮ ಮೆದುಳಿನಲ್ಲಿ ಸತ್ತಂತ ಜೀವಕೋಶಗಳು. ನಮ್ಮ ಸಮಿತಿ 1980ರಿಂದ ಪ್ರಾರಂಭ ಆಗಿ ಇದುವರೆಗೂ ಕೂಡ ನಿರಂತರವಾಗಿ ರಾಜ್ಯಾದ್ಯಂತ, ರಾಷ್ಟ್ರದಾದ್ಯಂತ, ವಿದೇಶಗಳಲ್ಲೂ ಕೂಡ ಅನೇಕ ಶಾಖೆಗಳನ್ನು ಹೊಂದಿದ್ದು ಕೋಟ್ಯಾಂತರ ಜನ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಮಿತಿಯಲ್ಲಿ ಸೂರ್ಯ ನಮಸ್ಕಾರಗಳ ಜೊತೆಯಲ್ಲಿ ಸಪ್ತ ನಮಸ್ಕಾರಗಳನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಇವಾಗ ಭಾನುವಾರ ಎಲ್ಲ ನಮಸ್ಕಾರಗಳು ಮಾಡ್ತೀವಿ. ಸೋಮವಾರ ಇದು ಶಿವ ನಮಸ್ಕಾರ, ಮಂಗಳವಾರ ಚಂದ್ರ ನಮಸ್ಕಾರ, ಬುಧವಾರ ವಿಷ್ಣು ನಮಸ್ಕಾರ, ಮತ್ತೆ ಗುರುವಾರ ಷಣ್ಮುಖ ನಮಸ್ಕಾರ, ಮತ್ತೆ ಶುಕ್ರವಾರ ದುರ್ಗಾ ನಮಸ್ಕಾರ, ಶನಿವಾರ ಹನುಮ ನಮಸ್ಕಾರ. ಆಮೇಲೆ ಹೀಗೆ ಭಾನುವಾರ ದಿವಸ ಒಟ್ಟು ಎಲ್ಲ ಸಪ್ತ ನಮಸ್ಕಾರಗಳನ್ನು ಅಳವಡಿಸಿಕೊಂಡು ಮಾಡ್ತೀವಿ. ಈ ಸಪ್ತ ನಮಸ್ಕಾರಗಳು ಮಾಡೋದ್ರಿಂದ ನಮಗೆ ಎಲ್ಲ ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ. ಸಪ್ತ ನಮಸ್ಕಾರಗಳು ಮಾಡೋದ್ರಿಂದ ನಮಗೆ ಏನು ಲಾಭ ಅಂತಕ್ಕಂಥದ್ರ ಬಗ್ಗೆ ನಿತ್ಯವೂ ಮಾಡಲು ನಾವು ಸಪ್ತ ನಮಸ್ಕಾರ, ಇದೆಲ್ಲವೂ ಆ ಭಗವಂತನ ಲೀಲೆಯ ಅವತಾರ. ಇದು ಹಿಂದೂಸ್ತಾನದ ರಸ ಋಷಿಗಳ ಆವಿಷ್ಕಾರ. ತೋರದಿರು ಎಂದೆಂದೂ ಇದಕ್ಕೆ ತಿರಸ್ಕಾರ. ತಿರಸ್ಕರಿಸಿದರೆ ಕೈ ಬೀಸಿ ಕರೆಯುವುದು ಬೇಗನೆ ನಿನ್ನ ಅಂತ್ಯ ಸಂಸ್ಕಾರ. ಪುರಸ್ಕರಿಸಿದರೆ ನಿನ್ನಲ್ಲಿ ಉಂಟಾಗುವುದು ಆತ್ಮ ಸಂಸ್ಕಾರ. ಲಭಿಸುವುದು ಜೀವನ ಸಾಕ್ಷಾತ್ಕಾರ. ಜೀವನವೇ ಆ ಭಗವಂತನ ಲೀಲೆಯ ಚಮತ್ಕಾರ. ಈ ಚಮತ್ಕಾರವನ್ನು ಅರಿಯಲು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಸಿಗುವುದು ನಿಮಗೆ ನಿತ್ಯ ನಿರಂತರ ಸಂಸ್ಕಾರ. ಅರಿವು ಎಲ್ಲರೂ ವಜ್ರಾಸನದಲ್ಲಿ ಅಥವಾ ಸುಖಾಸನ. ಈಗ ಉಸಿರು ತಗೊಳ್ತಾ ನಮ್ಮ ಹೃದಯದಲ್ಲಿರುವ ಭಕ್ತಿ, ಪ್ರೇಮ, ಸಹನೆ, ಔದಾರ್ಯ, ಸಂತೋಷ ಎಲ್ಲವನ್ನ ತುಂಬಿಸ್ಕೊಳ್ಳೋಣ. ಉಸಿರನ್ನು ಹೊರಗಿಂತ ನಮ್ಮಲ್ಲಿರುವ ದ್ವೇಷಗಳು, ಕಲ್ಮಿಷಗಳು, ಅಶುದ್ಧತೆಯನ್ನು ಹೊರ ಹಾಕೋಣ. ಅದು ಬೆನ್ನು ಮೂಲಕ ಹೊರ ಹೋಗಲಿ. ನಿಧಾನವಾಗಿ ಮನಸ್ಸನ್ನ ಹೃದಯದ ಕಡೆಯಲ್ಲಿ, ಹೃದಯದಲ್ಲಿರುವ ಚಿತ್ತಸ್ಯ ಪರೇಣ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪರಂ ಮುನೀನಾ ಪತಂಜಲಿಂ ಪ್ರಾಜ್ಞಯಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಂ ಸಹಸ್ರಶಿರಸಂ ಶ್ವೇತಂ ಪ್ರಣಾ
ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಶಿರಾ ಗೌರಿ ಪ್ರಭಾತೆ ಕರದರ್ಶನಂ. ಸುಂದರವಾಗಿ ಕಾರ್ಯಕ್ರಮ ಮೂಡಿ ಬಂತು. ನಾವೇನು ಆಸೆ ಪಟ್ಟಿದ್ದೀವೋ ಅದೇ ರೀತಿ ಕಾರ್ಯಕ್ರಮ ಸುಸೂಕ್ತವಾಗಿ ಮುಗಿದಿದೆ. ಹೀಗೆ ಸಹಕಾರ ಕೊಟ್ಟಂತ ತಮಗೆಲ್ಲರಿಗೂ ಸಹಿತ ನಮ್ಮ ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದೆ. ಈಗ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಂತ ಶ್ರೀನಿವಾಸರು ಜಟ್ಟಿಯನ್ನ ಮಹಿಳಾ ಸಂಚಾಲಕಿ ಆದಂತ ಗೀತಕವರು ವೇದಿಕೆ ಬರಬೇಕಂತ ತಿಳಿಸ್ಕೊಳ್ತಾ ಇದ್ದೀನಿ. ನಮ್ಮ ಹಿರಿಯ ಯೋಗ ಬಂಧುಗಳಾದಂತ ಅಮರನಾಥ್ ಗುಪ್ತಾ ವೇದಿಕೆ ಬರಬೇಕಂತ ತಿಳಿಸ್ಕೊಳ್ತಾ ಇದ್ದೀನಿ. ಹಾಗೆ ವಿಶ್ವಸ್ತ ಮಂದಿರ ಸದಸ್ಯರಾದಂತ ಅಶೋಕಣ್ಣ ವೇದಿಕೆ ಬರಬೇಕಂತ ತಿಳಿಸ್ಕೊಳ್ತಾ ಇದ್ದೀನಿ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಗಣಪ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಗಣಪ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಕನಕೆ ಹೃದಯ ಎಲ್ಲ ಸುಖ ತಂದೆ ತಾರೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಗಣಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಈಗ ವೇದಿಕೆ ಕಾರ್ಯಕ್ರಮ ಜರುಗ್ತಾ ಇದೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಬರಬೇಕಂತ ಇನ್ನೊಬ್ಬ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಸ್ವಾಗತಿಸುವ ಸಂದರ್ಭ ಇದು. ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀನಿವಾಸ್ ಶೆಟ್ಟಿ ಅಣ್ಣನವರು ವಿಶ್ವಸ್ತ ಮಂಡಳಿ ಸದಸ್ಯರು ಅವರಿಗೆ ಸಭೆಯ ಪರವಾಗಿ ಆ ಗರುಡಷ್ಟು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಗೌರವ ಅಧ್ಯಕ್ಷರು ನಾರಾಯಣಪ್ಪ ಅಣ್ಣನವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸಮಿತಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಗೀತಕ್ಕನವರು ಮಹಿಳಾ ಸಂಚಾಲಕಿ ಇವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಮಿತಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ದರಗಾಸು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಅಮರನಾಥ್ ಗುಪ್ತಾ ಅಣ್ಣನವರು ಹಿರಿಯ ಯೋಗ ಬಂಧುಗಳು ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಆ ದರಗಾಸು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಅಶೋಕ ಅಣ್ಣನವರು ವಿಶ್ವಸ್ತ ಮಂಡಳಿ ಸದಸ್ಯರು ಇವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯ ಯೋಗ ಬಂಧುಗಳು, ಯೋಗ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಾಗೂ ಸಮಸ್ತ ನಾಗರಿಕರು ಸಹ ಯಾರ್ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ ಸಮಿತಿಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಉದ್ಘಾಟನೆಯನ್ನ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರು ನೆರವೇರಿಸಿಕೊಳ್ಬೇಕು. ಏನು ಜನ್ಮ ದಿನಾಚರಣೆ ಆಚರಿಸ್ತಾ ಇರ್ತೀವಿ, ಕೇಕ್ ಕಟ್ ಮಾಡೋದಕ್ಕಿಂತ ಒಂದು ಗಿಡವನ್ನು ನೆಡೋದು ಬಹಳ ಮುಖ್ಯ. ಆ ಗಿಡವನ್ನು ನೆಡಲು ಪ್ರಯತ್ನ ಮಾಡೋಣ, ಅದು ಎಲ್ಲರಿಗೂ ಪ್ರೇರಣೆ ಆಗಿದೆ. ಅದಕ್ಕೆ ಗಿಡಕ್ಕೆ ನೀರೆರುವುದರ ಮೂಲಕ ನಾವು ಇಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅವರನ್ನು ಸಮಿತಿ ಪರವಾಗಿ ಕೊಡ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಬೇಕು ನಿರ್ಮಿಸ್ಕೊಳ್ತಾ ಇದ್ದೀನಿ. ಗೌರವ ಅಧ್ಯಕ್ಷರಾದ ನಾರಾಯಣಪ್ಪನವರು ಪ್ರಾಸ್ತಾವಿಕ ಹರಿವು ನಮಸ್ಕಾರ. ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವಿಜಿಟ್ ಕರ್ನಾಟಕ ಚಿಂತಾಮಣಿ ಶಾಖೆ. ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ನಮ್ಮ ಎಲ್ಲ ಯೋಗ ಬಂಧು ಭಗಿನಿಯರೇ, ನಮಗೆಲ್ಲರಿಗೂ ಸಹ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಬಹಳ ಸಂತೋಷ. ದಿನಾಚರಣೆಗಳನ್ನು ಆಚರಣೆ ಮಾಡುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಮ್ಮ ಯೋಗ ದಿನಾಚರಣೆ ವಿಶೇಷವಾಗಿರುತ್ತೆ. ಈ ವಿಶೇಷವಾಗಿ ಮೈಯನ್ನು ದಂಡಿಸಿ ನಾವು ಆಚರಣೆ ಮಾಡ್ತೀವಿ. ಯಾವುದೇ ಕಾರ್ಯಕ್ರಮ ಆಗಲಿ ಸಮಿತಿನಲ್ಲಿ ಮೈ ದಂಡನೆ ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹೆಮ್ಮೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980ರಲ್ಲಿ ತುಮಕೂರಿನಲ್ಲಿ ಒಂದು ಸಣ್ಣ ಶಾಖೆಯಾಗಿ ಪ್ರಾರಂಭ ಆಯಿತು. ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಅಧ್ಯಕ್ಷತೆಯಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಅಜಿತ್ ಕುಮಾರನವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಿತಿಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಆರ್ ರಾಮಸ್ವಾಮಿಯನ್ನವರ ಅಧ್ಯಕ್ಷತೆಯಲ್ಲಿ ಒಂದು ಸಣ್ಣ ಶಾಖೆಯಾಗಿ ತುಮಕೂರಿನಲ್ಲಿ ಪ್ರಾರಂಭ ಆಯಿತು. ನಮ್ಮ ಸಮಿತಿ 3 ಗುರಿಗಳನ್ನು ಇಟ್ಕೊಂಡು ಸಂಸ್ಕಾರ, ಸಂಘಟನೆ, ಸೇವೆ ಅಂತಕ್ಕಂಥದ್ದು. ಹಾಗೆ ಪ್ರಾರಂಭವಾದಂತಹ ಶಾಖೆ ಇವತ್ತು 1600 ಶಾಖೆಗಳಾಗಿ ಎಲ್ಲ ಕಡೆ ಯೋಗ ವಿದ್ಯೆಯನ್ನ ಉಚಿತವಾಗಿ ನೀಡ್ತಾ ಇದೆ. 6500 ಜನ ಶಿಕ್ಷಕರು ತಮ್ಮ ಸೇವೆಯನ್ನ ಈ ಸಮಿತಿನಲ್ಲಿ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಯೋಗ ಬಂಧುಗಳು ಇವತ್ತು ಯೋಗವನ್ನು ಮಾಡಿ ಆರೋಗ್ಯವಾಗಿದ್ದಾರೆ. ಯೋಗದಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಏಕಾಗ್ರತೆ ತರುತ್ತೆ. ಆಗ ನಾವು ಮಾಡಬೇಕಾಗಿರೋ ಕೆಲಸ ನಿರ್ದಿಷ್ಟವಾಗುತ್ತೆ. ಯಾವಾಗ ಆತ್ಮವಿಶ್ವಾಸ ಬರುತ್ತೆ, ನನ್ನನ್ನು ನಾನು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದೀನಿ, ಏನಾದರೂ ಒಂದು ಸಮಸ್ಯೆ ಬಂದಾಗ ಅಥವಾ ಒಂದು ಕಾಯಿಲೆ ಬಂದಾಗ, ತಲೆನೋವು ಬಂತು ಶೀರ್ಷಾಸನ ಇದೆ, ಮತ್ತು ಹೊಟ್ಟೆ ನೋವು ಬಂತು ಧನುರಾಸನ ಇದೆ, ಕೈ ನೋವು ಕಾಲು ನೋವು ಬಂತು ಪದ್ಮಾಸನ ಇದೆ. ಹೀಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲ, ನಮ್ಮ ಒಂದು ಶರೀರ ಮಾಧ್ಯಮ ಕಲುಧರ್ಮ ಸಾಧನ, ಅಂದ್ರೆ ನಾವೇನೇ ಕೆಲಸ ಮಾಡಬೇಕಾದ್ರೂ ಶರೀರ ಗಟ್ಟಿಮುಟ್ಟಾಗಿರ್ಬೇಕು. ನಮ್ಮ ಕೆಲಸದಲ್ಲೂ ಕೂಡ ದಕ್ಷತೆ ಹೆಚ್ಚಾಗುತ್ತೆ, ಪ್ರಾಮಾಣಿಕತೆ ಹೆಚ್ಚಾಗುತ್ತೆ. ಇವೆಲ್ಲದರಿಂದ ನಾವು ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು, ಅದೇ ಸಮಯದಲ್ಲಿ ಚಿಂತಾಮಣಿಯಲ್ಲಿ ನಾವು ಬಹಳ ಪುಣ್ಯವಂತರು. 2ನೇ ಶಾಖೆಯಾಗಿ, 1ನೇ ಶಾಖೆ ತುಮಕೂರಿನಲ್ಲಿ ಪ್ರಾರಂಭ ಆಗುತ್ತೆ, 2ನೇ ಶಾಖೆಯಾಗಿ ನಮ್ಮ ಪ್ರಧಾನ ಸಂಚಾಲಕರಾದ ರಾಮಸ್ವಾಮಿಯನ್ನವರು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದುವರೆಗೆ 35,000 ಜನಕ್ಕೆ ನಾವು ಚಿಂತಾಮಣಿ ನಾಗರಿಕರಿಗೆ ಈ ಯೋಗ ವಿದ್ಯೆಯನ್ನ ಉಚಿತವಾಗಿ ತರಬೇತಿಗಳನ್ನ ಕೊಟ್ಟಿದ್ದೀವಿ. ಇದು ನಮ್ಮ ಸಮಿತಿಯ ಹೆಮ್ಮೆ. ಹಾಗೆಯೇ ಮೊನ್ನೆ ಸಮ್ಮರ್ ಕ್ಯಾಂಪು ಪ್ರತಿ ವರ್ಷ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಒಂದು 250ರಿಂದ 300 ಜನಕ್ಕೆ 2 ತಿಂಗಳ ಕಾಲ ನಮ್ಮೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಉಚಿತವಾಗಿ ಆ ಮಕ್ಕಳಿಗೆ ಒಂದು ಮಕ್ಕಳ ವಸಂತ ಶಿಬಿರವನ್ನು ಮಾಡ್ತೀವಿ. ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈಗ ಮೊನ್ನೆ ಏಪ್ರಿಲಲ್ಲಿ ಜೈಲಲ್ಲಿ ಇರ್ತಕ್ಕಂತಹ ಕೈದಿಗಳು 78 ಜನ ಕೈದಿಗಳಿದ್ರು. ಅವರಿಗೆ 40 ದಿನಗಳ ಕಾಲ ಅವರು ಮನವಿ ಮಾಡಿಕೊಂಡಾಗ ನಮ್ಮ ಜೈಲಲ್ಲೂ ಸಹ ಯೋಗ ಹೇಳ್ಕೊಡಿ, ಅವರಿಗೆ ಮಾನಸಿಕವಾಗಿ ತುಂಬಿರ್ತಾರೆ ಅನ್ನೋದಕ್ಕೆ ಅಲ್ಲಿ ಹೋಗಿ ನಮ್ಮ ಶಿಕ್ಷಕರು 40 ದಿನಗಳ ಕಾಲ ತರಬೇತಿಯನ್ನ ಜೈಲಲ್ಲಿರ್ತಕ್ಕಂತಹವರಿಗೂ ಸಹ ನೀಡಿರ್ತಾರೆ. ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಅವರು ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆನೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ತುಂಬಾ ಒತ್ತಡ ಇರುತ್ತೆ. ಅವರಿಗೂ ಸಹ ಯೋಗ ಹೇಳ್ಕೊಡಿ ಅಂತಿದ್ರು, ಅಲ್ಲಿ ಸಹ ಹೋಗಿ ಯೋಗವನ್ನ ಹೇಳ್ಕೊಟ್ಟಿದ್ದೀವಿ. ಹೀಗಾಗಿ ಸಮಿತಿ ಅನೇಕ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದೆ. ತಾವೆಲ್ಲರೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇದು ನಮ್ಮ ಒಂದು ಚಿಂತಾಮಣಿ ಶಾಖೆ ಅಭಿವೃದ್ಧಿ ಇರ್ತಕ್ಕಂಥ ಹಿರಿಯರೆಲ್ಲರೂ ಸಹ ಇವತ್ತು ನಮ್ಮ ಅಮರನಾಥ್ ಪುಸ್ತಕನ ಬರೆದಿದ್ದಾರೆ. ಅಶೋಕಣ್ಣ
ಶ್ರೀನಿವಾಸ ಶೆಟ್ಟಿಯನ್ನ, ಇವರು ಎಲ್ಲರನ್ನ ಸ್ಮರಿಸುತ್ತಾ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡೋಣ, ಇನ್ನಷ್ಟು ಯೋಗ ವಿದ್ಯೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡೋಣ ಅಂತ ಈ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ ಎಲ್ಲರಿಗೂ ಒಂದು ಮೆಸೇಜನ್ನು ಕೊಡ್ತಾ ನಾವೆಲ್ಲರೂ ಸಹ ಸಂಸ್ಕಾರವಂತರಾಗೋಣ. ಹಾಗೆಯೇ ನಾವೆಲ್ಲ ಒಂದೇ ಅಂತಕ್ಕಂಥ ಸಂಘಟನೆಯನ್ನು ಮಾಡೋಣ, ನಮ್ಮ ಕೈಗಾರಿನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ ಅಂತ. ಆ ಕಬೀರನ ಹಾಗೆ ನಮ್ಮ ಸಮಿತಿ ಲೋಕದ ಹಿತಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಆ ಕಾರ್ಯಗಳು ಏನೇನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಂತ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಂತ ನಾನು ಬಂದವರಿಗೆ ಸಮಿತಿ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ವೃತ್ತ ನಿರೀಕ್ಷಕರಾದಂಥ ವಿಜಯಕುಮಾರ್ ಅನ್ನೋರು ಕೆಲವೊಂದು ಮಾತುಗಳನ್ನು ಹೇಳಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ 12ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭಾರತಾದ್ಯಂತ 21ನೇ ಯೋಗ ದಿನಾಚರಣೆ ಏನಿದೆ ಆಚರಿಸ್ತಾ ಇದ್ದಾರೆ. ಇದೊಂದು ಶುಭ ದಿನ. ಮತ್ತೆ ನಮ್ಮನ್ನು ನಾವು ಹೇಗೆ ಆರೋಗ್ಯವಾಗಿ ಇಟ್ಕೋಬೇಕು ಅಂತ ಹೇಳೋ ಒಂದು ಹೊಸ ಮಾರ್ಗ ಅಥವಾ ಒಂದು ದಿಟ್ಟ ಮಾರ್ಗ, ಇದನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ಹಾದಿಯಲ್ಲಿ ನಮ್ಮ ಮಾನ್ಯ ಪ್ರಧಾನಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲರಿಗೂ ಒಂದು ಕರೆ ಕೊಟ್ಟಂತಹ ಒಂದು ದಿನ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ, ಒಂದು ಡಿಸಿಪ್ಲಿನ್ ಮೇಲೆ ಬದುಕ್ತಾ ಇದ್ದೀವಿ, ಇದನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ಮತ್ತು ಇನ್ನೊಂದು. ಈಗ ನಮ್ಮ ವೇದಿಕೆಯಲ್ಲಿರುವಂಥ ಮುಖ್ಯಸ್ಥರು ತಿಳಿಸಿದ್ರು ಯೋಗ ಅಂತ ಏನು ಅಂತ ಹೇಳಿ. ಯೋಗ ಒಂದು ಡಿಸಿಪ್ಲಿನ್. ನಾವು ಸಾಕಷ್ಟು ಈಗೆಲ್ಲ ನೀವೆಲ್ಲ ಇನ್ಸ್ಟಾಗ್ರಾಮ್ಗಳು, ಫೇಸ್ಬುಕ್ಗಳು ಸಾಕಷ್ಟು ನೋಡಿದ್ದೀವಿ. ಇದು ನಾವು ಒಂದು ಸುತ್ತು ಅಂದರೆ ಎಲ್ಲ ಥರ ಜಿಮ್ ಆಗಲಿ, ಇನ್ನೊಂದಾಗಲಿ ಕೊನೆಗಾಗಿ ಎಲ್ಲ ವಿಶ್ವದಾದ್ಯಂತ ಮೆಚ್ಚಂತ ಒಂದು ವಿಷಯ ಅಥವಾ ಅಭ್ಯಾಸ ಏನಂದ್ರೆ ಯೋಗ. ಅಂತಾರಾಷ್ಟ್ರೀಯ ಮಟ್ಟವಾಗಿ ಸ್ವಲ್ಪ ಏನಂತೀವಿ ಒಳ್ಳೊಳ್ಳೆಯ ಅಂತ ಹೆಸರು ಮಾಡಿದಂಥ ಅಥ್ಲೀಟ್ಗಳನ್ನು ಯೋಗ ಮಾಡ್ತಾರೆ. ಯೋಗ ಅನ್ನೋದು ಪಾರ್ಟ್ ಆಫ್ ಮಾಡರ್ನ್ ಲೈಫ್ ಆಗಿದೆ ಈಗ. ಹಾಗಾಗಿ ನಾವು ಈ ಏನು ಯೋಗ ಇದೆ, ನಾವು ಇದನ್ನ ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಯೋಗ ಮುನಿಗಳು ಇದನ್ನು ಫಾಲೋ ಮಾಡ್ತೀರ ಅಂದರೆ ನಮ್ಮನ್ನು ನಾವು ಹೆಮ್ಮೆ ಪಡ್ಕೊಳ್ಳುವಂಥ ವಿಷಯ. ಸೊ ಇದನ್ನು ಫಾಲೋ ಮಾಡ್ತಿರೋದು ನಮಗೆ ನಮ್ಮ ಹಿರಿಯ ಕೊಟ್ಟಂಥ ಆಶೀರ್ವಾದ ಅಂತ ಹೇಳಿ ಫಾಲೋ ಮಾಡೋಂಥದ್ದು. ಇವ ನಾಡವ ಎನ್ನಡಿಗ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಬಸವಣ್ಣವರು. ಅವಾಗೆ ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ, ಅದನ್ನು ಇವಾಗ ಮಾಡ್ತಿದ್ದೀವಿ. ಅದನ್ನ ಜ್ಞಾಪಿಸಿದಂತ ಅನ್ನೋರಿಗೆ ಸಮಿತಿ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಅಧ್ಯಕ್ಷರಿಗೆ ವಹಿಸಿರುವಂತಹ ಶ್ರೀನಿವಾಸ ಶೆಟ್ಟಿಯವರು ಅವರು ಒಂದು 2 ನುಡಿಗಳನ್ನು ನುಡಿಬೇಕಂತ ವಿನಿಸ್ಕೊಡ್ತಾ ಇದ್ದೀನಿ. I started in work time after the over, when I will start for the 2 minutes. Today, according to Indian constitution, ಏನಾದರೂ ಒಂದು ಆರ್ಗನೈಸೇಷನ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಎಂಬ್ಲಮ್ ಅಂತಿದೆ. ಇಟ್ ಇಸ್ ಕಾಲ್ಡ್ ಲೋಗೋ. ಅಲ್ಲಿ ಲೋಗೋ ಇದೆ ನೋಡಿ, ಲೆಫ್ಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ನೋಡಿಲ್ಲ, ಆ ಕಡೆ ರೈಟ್ ಸೈಡ್ ಇದೆ ನೋಡಿ ಸರ್. ಅದೇನು ಹೇಗೆ ಅಂದರೆ ಸೂರ್ಯ ನಮಸ್ಕಾರ ಥ್ರೋಟ್ ವರ್ಲ್ಡ್ ಇದೆಯಲ್ಲ, ಥ್ರೋಟ್ ವರ್ಲ್ಡ್ ಯೋಗ ಇದೆ. ಬಟ್ ದಟ್ ಪರ್ಟಿಕ್ಯುಲರ್ ವರ್ಕ್ ಇಸ್ ಅಡ್ಜಸ್ಟೆಡ್ ಟು ಇಂಡಿಯಾ ವರ್ಲ್ಡ್. ನಮ್ಮ ಇಂಡಿಯಾಗೆ ಕೊಟ್ಟಿದ್ದಾರೆ. ಅದರ ಸೂರ್ಯ ನಮಸ್ಕಾರ ಈ ಥರ ಮಾಡ್ತಾ ಇದ್ದಾರೆ ಅವರು ನೋಡಿ. ಆ ಕಡೆ ಲೆಫ್ಟ್ ಇದೆ, ಅಲ್ಲಿ ಸೆಕ್ಷನ್ ಆ ಕಡೆ ರೈಟ್ ಇದೆ ಸೂರ್ಯ ನಮಸ್ಕಾರ. ಆ ಸೂರ್ಯ ನಮಸ್ಕಾರ ಹಿಂದಿನಡೆ ಇಲ್ಲಿದೆ ಗ್ಲೋಬ್ ಇದೆ, ಸೂರ್ಯ ಇದೆ, ಸನ್ನಿಧಾನ ಗ್ಲೋಬ್, ಎಂಟೈರ್ ವರ್ಲ್ಡ್ ಗ್ಲೋಬ್ ಇದೆ. ಆ ಸೆಂಟರ್ ಗ್ಲೋಬ್ ಇದೆ. ಆಮೇಲೆ ಪದ್ಮಾಸನ ಹಾಕಿದ್ದಾರೆ. ನೆಕ್ಸ್ಟ್ ಇರೋ ನ್ಯೂಸ್ ಇದೆ, ದಟ್ ಈಸ್ ಗ್ರೀನ್ ನ್ಯೂಸ್. ಆ ಗ್ರೀನ್ ನ್ಯೂಸ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ಅಗ್ರಿಕಲ್ಚರ್. ಇಂಡಿಯಾ ಇಸ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಯಾರು ಈಟ್ ಎವರಿಥಿಂಗ್ ಥ್ರೂ ಅಗ್ರಿಕಲ್ಚರ್ ಬಂದು ಆ ಅಗ್ರಿಕಲ್ಚರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅಪ್ರೂವ್ ಮಾಡಿದ ಮೇಲೆ ಅದು ಥ್ರೂಔಟ್ ವರ್ಲ್ಡ್ ಆಗಿದೆ. ದಟ್ ಎಂಬ್ಲಮ್ ನಾಟ್ ಓನ್ಲಿ ಇಂಡಿಯಾ, ದಿಸ್ ಥ್ರೂಔಟ್ ವರ್ಲ್ಡ್ ಇಸ್ ದೇರ್, ದಟ್ ಈಸ್ ಎಂಬ್ಲಮ್. ಸೊ ಎಂಬ್ಲಮ್ ಬಗ್ಗೆ ತಿಳಿಸಿಕೊಟ್ಟಂತ ಶ್ರೀನಿವಾಸ ಶೆಟ್ಟಿಯವರಿಗೆ ಸಮಿತಿ ಪರವಾಗಿ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಶ್ರೀನಿವಾಸ ಶೆಟ್ಟಿಯವರು ವಿಶ್ವಾಸ ಮಂಡಳಿ ಸದಸ್ಯರು ಅಣ್ಣನವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕದ ವಂದನೆಗಳನ್ನು ಅರ್ಪಿಸುತ್ತೇವೆ. ಅರಿಯನ್ನು ಹಾಗೆಯೇ
ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ನಿಕಟ ಸಂಚಾಲಕರು ಆದಂತಹ ನಾರಾಯಣಪ್ಪನವರ ಆಶೀರ್ವಾದಿಸಿದರೆ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ವಿಶೇಷ ಮಂಡಳಿ ಸದಸ್ಯರಾದಂತಹ ಅಶೋಕಣ್ಣನವರು ಆಗಮಿಸಿದರೆ ಅಣ್ಣನವರಿಗೆ ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಸಂಚಾಲಕರು ಶ್ರೀಮತಿ ಗೀತಕ್ಕ ಆಗಮಿಸಿದರೆ ಅಕ್ಕನವರಿಗೆ ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಕಾರ್ಯಕ್ರಮಕ್ಕೆ ನಿಶ್ಚಿತವಾಗಿ ಈಗ ಒಂದು ಬೆಳಕಂತು ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕರು ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ವಿ.ಜಿ. ಕುಮಾರ್ ಅಣ್ಣನವರು ಆಗಮಿಸಿದರೆ ಅಣ್ಣನವರು ತಮ್ಮ ಅನಿಸಿಕೆಗಳು ಹಂಚಿಕೊಂಡು ನಮ್ಮನ್ನೆಲ್ಲ ಪ್ರೇರಣೆ ಮಾಡಿದ್ದಾರೆ, ಕಾನೂನು ರೀತಿ ತಿಳಿಸ್ಕೊಟ್ಟಿದ್ದಾರೆ. ಅಣ್ಣನವರಿಗೆ ನಮ್ಮ ಎಸ್.ಡಿ. ಪರವಾಗಿ ವೃತ್ತಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಸಹಾವಕಾಶ ಕಲ್ಪಿಸಿಕೊಟ್ಟಂತಹ ನಮ್ಮ ರಾಮನ್ ಸ್ವಾಮಿ ಮಠದ ವಿಶ್ವಾಸ ಮಂಡಳಿ ಸದಸ್ಯರಿಗೆ ಸಮಿತಿಗೆ ನಮ್ಮ ಸಮಿತಿ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಅಮರನಾಥ್ ಗುಪ್ತಾ ಅಣ್ಣನವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಣ್ಣನವರ ಸಮಿತಿ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಅಕ್ಕ ಒಂದು ಮಹಿಳೆಯರಿಗೆ ಅಣ್ಣನವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ನಿರೂಪಣೆ ಮಾಡತಕ್ಕಂಥ ನಮ್ಮ ಸಮಿತಿಯ ಸಂಚಾಲಕರಾದಂಥ ರಾಜಶೇಖರ್ ರಾಘವೇಂದ್ರನವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಮುಂದೆ ಬಾಗಿ ನಮಸ್ಕಾರ ಮಾಡ್ಕೊಳ್ಳೋಣ, ಹೇಳ್ಬಿಡೋಣ. ಜೈ ಬೋಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ, ವಂದೇ ವಂದೇ ವಂದೇ. ಉಳಿದಾಗೆ ಧನ್ಯವಾದಗಳು. ನಮ್ಮೆಲ್ಲರನ್ನ ಆ ಸಣ್ಣ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರೋ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ವಂದೇ ವಂದೇ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಚಿಂತಾಮಣಿ ಶಾಖಾ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಮಸ್ತ ಯೋಗ ಬಂಧುಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಹೃತ್ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕ್ಯೂವಾಗಿ ನಿಂತ್ಕೊಬೇಕು, ಕ್ಯೂವಲ್ಲೇ ಬರೋಣ. ಎಲ್ಲ ಸಮಸ್ತ ಚಿಂತಾಮಣಿ ನಾಗರಿಕ ಬಂಧುಗಳಿಗೆ 12ನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮಾತರಂ ಮಾತರಂ ವಂದೇ ಮಾತರಂ, ಮಾತರಂ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೆ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.